ಭಾಷಾ ಅಂತೇಳಿ ವೈಸ್ ಪ್ರೆಸಿಡೆಂಟು ಡಿಸ್ಟ್ರಿಕ್ಟ್ ತುಮಕೂರು ಮತ್ತು ಹೋಮ್ ಸೋಷಿಯಲ್ ಸರ್ವಿಸ್ ಅಸೋಸಿಯೇಷನ್ ಮಿನಿಸ್ಟರ್ ಸ್ಟೇಟ್ ಪ್ರೆಸಿಡೆಂಟ್. ಏನಂದರೆ ಈಗ ಎಲೆಕ್ಷನ್ ಬಂದಿತ್ತು ಸರ್. ಈಗ ನಮ್ಮ ಆರಕ್ಷಕವಾಣಿ ನ್ಯೂಸ್ ಚಾನಲ್ಗೆ ನಿಮಗೆ ಆಧಾರದ ಸ್ವಾಗತ. ಸರಿನಾ? ಯಾಕಂದರೆ ಮುಂದೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ನಮ್ಮ ಆರಕ್ಷಕವಾಣಿ ನ್ಯೂಸ್ ಚಾನಲ್ ವತಿಯಿಂದ ನೀವು ಅದನ್ನು ಮನಸ್ಪೂರ್ವಕವಾಗಿ ಅದನ್ನು ಹೇಳ್ಕೋಬೋದು ಸರ್. ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಒಗ್ಗೂಡಿನ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಹೋಮ್ ಸೋಷಿಯಲ್ ಸರ್ವಿಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಪಾಷಾ ಸರ್ ಅವರು ಸಹ ಈ ಒಂದು ವೇದಿಕೆ ನಡೆಸಿದ್ದಾರೆ. ಅವರಿಗೆ ಆರಕ್ಷಕವಾಣಿ ನ್ಯೂಸ್ ಚಾನಲ್ ವತಿಯಿಂದ ಸ್ವಾಗತವನ್ನು ಕೋರ್ತೀನಿ. ಸರ್, ಇಲ್ಲಿ ಈಗ ಒಂದು ಸುದ್ದಿಗೋಷ್ಠಿಯಲ್ಲಿ ತಾವು ಆಗಮಿಸಿದ್ದೀರಾ. ಈಗ ಒಗ್ಗೂಡಿನ ಒಂದು ಚುನಾವಣೆಯೂ ನಡೆದೋಗಿದೆ. ಈ ಚುನಾವಣೆ ಬಗ್ಗೆ ತಮ್ಮ ಅನುಭವಗಳನ್ನು ಅನಿಸಿಕೆಗಳನ್ನು ಹಂಚ್ಕೊಳ್ತೀರಾ ವೇದಿಕೆ ಮೂಲಕ? ಸ್ಟೇಟ್ ಬೋರ್ಡು ಪ್ರೆಸಿಡೆಂಟು ಎಲೆಕ್ಷನ್ ಆಯಿತು. ಮೆಂಬರ್ಗಳಿಗೆಲ್ಲ 5 ಜನ ನಿಂತಿದ್ದರು. ಅದರಲ್ಲಿ ಅನ್ವರ್ ಪಾಷಾ ಮತ್ತು ನಮ್ಮ ಸೈಯದ್ ಮೊಹಮ್ಮದ್ ಅಲಿ ಹಸೇನ್ ಅವರು ಗೆದ್ದಿದ್ದಾರೆ. ಇಬ್ಬರು ಗೆದ್ದಿದ್ದಾರೆ. ಈಗ ಅದರಲ್ಲಿ ಒಬ್ಬರು ಈಗ ಸ್ಟೇಟ್ ಪ್ರೆಸಿಡೆಂಟ್ ಆಗಬೇಕು. ಈಗ ಅದರಲ್ಲಿ ಏನಾಯ್ತಂದರೆ ಈಗ ನಮ್ಮ ಅನ್ವರ್ ಪಾಷಾ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ನಮಗೇನಂದರೆ ಅನ್ವರ್ ಪಾಷಾ ಅವರಿಗೆ ಮೊಹಮ್ಮದ್ ಅಲಿ ಹಸೇನ್ ಇದ್ದಾರಲ್ಲ ಫುಟ್ಬಾಲರ್ದಲ್ಲಿ ಅವ್ರಿಗೆ ಪ್ರೆಸಿಡೆಂಟ್ ಮಾಡಬೇಕು. ಒಳ್ಳೆ ಕೆಲಸಗಳಾಗಬೇಕು. ನಮಗೆ ಕರ್ನಾಟಕದಲ್ಲಿ ಕೂತ್ಕೊಂಡಾಗ ಒಳ್ಳೆ ಕೆಲಸ ಆಗುತ್ತೆ. ನಮ್ಮ ಎಲ್ಲಿ ಹೊಸಗೋಡೆ ಎಲ್ಲ ಇಲ್ಲೇ ಬಿದ್ದಿದೆ. ಏನಾದ್ರಲ್ಲಿ ಮುಂದಕ್ಕೆ ಬರಬೇಕು. ಸರ್, ಅಂದರೆ ಎಷ್ಟು ಒಂದು ಓಟಿನ ಅಂತರದಲ್ಲಿ ಅದನ್ನು ಗೆದ್ದಿದ್ದಾರೆ ಸರ್? ಅನ್ವರ್ ಪಾಷಾ 521, ನಮ್ಮ ಅಲಿ ಹಸೇನ್ ಇದ್ದಾರಲ್ಲ ಅವರು ಇನ್ನು 512, 9 ಡಿಫ್ರೆನ್ಸ್ ಆಗಿದೆ. ಅಂದರೆ 9 ಓಟ್ಗಳು ಕಾಡ್ತಾ ಇರ್ತಾರೆ. ಅಲ್ಲಿ 2 ಅಭ್ಯರ್ಥಿಗಳು ಒಂದು 9 ಓಟಿನ ಅಂತರದಿಂದ ಸಾಧಿಸಿದ್ದಾರೆ. ಈಗ ತಾವು ಹಾಲಿ ತುಮಕೂರು ಜಿಲ್ಲೆಯ ಒಗ್ಗೂಡಿನ ಉಪಾಧ್ಯಕ್ಷರಿದ್ದೀರಾ. ಅನ್ವರ್ ಪಾಷಾ ಅವರು ರಾಜ್ಯಾಧ್ಯಕ್ಷರಿದ್ದರು. ಆ ಕಾರ್ಯಕರ್ತರ ಬಗ್ಗೆ ಈಗ ಸ್ವಕ್ಷೇತ್ರ ಅಂದರೆ ಅವರ ದುರ್ಗದಲ್ಲಿ ಅವ್ರ ವಿದೇಶಿಗಳಿದ್ದಾರೋ ಅವ್ರ ವಿರೋಧಿಗಳಿದ್ದಾರೋ ಅದು ಸೆಕೆಂಡ್ರಿ. ಅವ್ರ ವಿರುದ್ಧ ಒಂದು ಭೂಕಬಳಿಕೆ ಆರೋಪವನ್ನು ನೇರವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ಹರಿಬಿಟ್ಟಿದೆ. ತಾವು ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ? ಅದೇ ಮಾಡಬಾರ್ದಾಯ್ತು. ಅದು ತಪ್ಪು ಮಾಡಿದಾರಿಲ್ಲ ಅಂದರೆ ಗೊತ್ತಿಲ್ಲ. ತಪ್ಪು ಅದು ಬಂದಿದೆ. ಎಲ್ಲ ಕಡೆ ಇನ್ನೂ ಅಳತೆ ಮಾಡ್ತಾ ಇಲ್ಲ ಅಂದರೆ ಅದಕ್ಕೋಸ್ಕರ ಈಗ ಒಬ್ಬಳು ಏನೈತೆ ಅದು ಜಾಗ ಬಿಟ್ಕೊಳ್ಬೇಕು. ಒಬ್ಬಳಿಗೆ ತೊಗೊಂಡಿದ್ರೆ ಒಬ್ಬಳು ಬಿಟ್ಕೊಳ್ಬೇಕು. ಮುಂದಕ್ಕೆ ಅದಕ್ಕೋಸ್ಕರ ಈಗ ನಮಗೆ ಪ್ರೆಸಿಡೆಂಟ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಗುಲ್ಬರ್ಗಾದವರು ಅಲ್ಲಿ ಹಸೇನ್ ಅವರಾದರೆ ಒಳ್ಳೆ ಕೆಲಸಗಳಾಗ್ತಾರೆ ಕರ್ನಾಟಕದಲ್ಲಿ. ಮುಂದೆ ಏನು ಆಕ್ವೈರ್ ಮಾಡಿದ್ದಾರೆ ಜಮೀನುಗಳು ಎಲ್ಲದು ಬಿಡಿಸ್ಬೇಕು, ಬಿಟ್ಕೊಡ್ಬೇಕು. ಯಾರ್ಯಾರ ಕಬಳಿಕೆ ಮಾಡಿದ್ದಾರೆ ಎಲ್ಲ ಬಿಟ್ಕೊಡ್ಬೇಕು. ನಾವು ಬಿಡಲ್ಲ. ಮುಂದಕ್ಕೆ ಎಲ್ಲರಾಗಲಿ ಏನಾರಾಗಲಿ ಜಮೀನುಗಳು ಯಾರ್ಯಾರು ಆಕ್ವೈರ್ ಮಾಡಿದ್ರೆ ಎಲ್ಲ ಒಂದು ಇದು ಮಾಡಬೇಕು. ಸಶಸ್ತ್ರ ಚಿತ್ರದುರ್ಗದಲ್ಲಿ ರಾಜ್ಯಾಧ್ಯಕ್ಷರು ಒಗ್ಗೂಡಿನ ರಾಜ್ಯಾಧ್ಯಕ್ಷರು ವಿರುದ್ಧನೇ ಈ ಆರೋಪ ಕೇಳಿಬಂದಿರೋದು. ಯಾಕೆ ಸರ್ಕಾರ ಗಮನಕ್ಕೆ ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳನ್ನು ಇರಲಿಲ್ವಾ? ಅದು ಓದಬೇಕಾಗಿರ್ತಕ್ಕಂಥ ವಿಚಾರ. ಗೊತ್ತಿಲ್ಲ. ಅದು ನೋಡ್ಬೇಕೇನಾದ್ರು ಗೊತ್ತಿಲ್ಲ ನಮಗೆ. ಈಗ ಅದು ಅನೌನ್ಸ್ ಆಗಿದೆ, ಎಲ್ಲ ಮೀಡಿಯಾದಲ್ಲೆಲ್ಲ ಬಂದಿದೆ. ಮತ್ತೆ ಈಗ ಸಭೆಯನ್ನು ಮಾಡ್ತಾರಂತೆ. ಅದಕ್ಕೋಸ್ಕರ ಜಮೀನು ಬಿಟ್ಕೊಡ್ಬೇಕು. ಏನೈತೆ ಒಬ್ಬೊಳ್ಳೆ ಬಿಟ್ಕೊಡ್ಬೇಕು. ಬಿಟ್ಬಿಟ್ಟು ಮುಂದಕ್ಕೆ ಏನೈತೆ ಅದು ಕಾಲೇಜ್ ಮಾಡ್ಕೊಂಡು ಹೋಗ್ಬೇಕು. ಮುಂದಕ್ಕೆ ನಮ್ಮ ಈಗ ಸ್ಟೇಟ್ ಪ್ರೆಸಿಡೆಂಟು ಅಲ್ಲ, ಅಲ್ಲಿ ಈಗ ನೇರವಾಗಿ ಆರೋಪ ಮಾಡಿದ್ದಾರೆ. ನಾವು ವಿಡಿಯೋ ನೋಡಿದ್ವಿ, ಸೋಷಿಯಲ್ ಮೀಡಿಯಾ ಸಾಕಷ್ಟು ನೋಡಿದ್ರೆ ರಾಜ್ಯದಿಂದ ಪ್ರಶ್ನೆ ಉಟ್ಕೊಳ್ಳೋದು ಹೆಂಗೆ ಅಂದ್ರೆ, ಈ ಎಲೆಕ್ಷನ್ ಈ ವರ್ಷ ಮಾತ್ರ ಇದು ಪ್ರಶ್ನೆ ಉಂಟಾಕೊಂಡಿದೆ. ಅದು ಹಿಂದೆ ಎಲ್ಲ ಪ್ರಶ್ನೆ ಆಗ್ತಕ್ಕಂಥ ಯಾರಿಗೆ ಧ್ವನಿ ಎತ್ತಲಿಲ್ವಾ? ಹಲವಾರು ಅನುಮಾನಗಳಿಗೆ ಅನುವು ಮಾಡಿಕೊಟ್ಟಿದೆ. ಹಲವಾರು ಅನುಮಾನಗಳಿಗೆ ಅಂದ್ರೆ ಈ ಚಿತ್ರದುರ್ಗ ಜಿಲ್ಲೆದ ಒಂದೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ತರ ಕರ್ಮಕಾಂಡಗಳು ನಡೆದಿದ್ದಾವೆ. ಹೊಣೆಗಾರರು ಎಲ್ಲ ನಮ್ಮ ಏನು ಆಫೀಸರ್ಗಳು ಇದಾವೆಲ್ಲ ಚೆಕ್ ಮಾಡಬೇಕು. ನಮ್ಮ ಸ್ಟೇಟಿಗೆ ಪ್ರೆಸಿಡೆಂಟ್ ಆಗ್ತಾರೆ ಅವರೆಲ್ಲ ಏನು ಆಕ್ವೈರ್ ಮಾಡಿದ್ದಾರೆ ಎಲ್ಲ ಯಾವ ಜಾಗಗಳು ಆಕ್ವೈರ್ ಮಾಡಿದ್ರು ಎಲ್ಲ ಬಿಡಿಸ್ಬೇಕು. ಈ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಮತ್ತು ಹೊಸ ಆಫೀಸರ್ ಇರ್ತಾರೆ, ಎಲ್ಲೆಲ್ಲಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕು. ಅದು ಬಿಡಿಸ್ಬೇಕು. ಏನಾಗಲ್ಲ ಹಿಂದಿನ ರಾಜ್ಯಾಧ್ಯಕ್ಷ ಸಮ್ಮುಖದಲ್ಲಿ ತಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವುದಾದ್ರು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಈ ಥರ ಕಾರ್ಯಗಳು ನಡೆದಿದ್ದಾವೆ ಸರ್? ನಿಮ್ಮ ಗಮನ ಬಂದಿದೆ? ಏನೇನು ಕೆಲಸ ಆಗಿದೆ ಸರ್? ಒಳ್ಳೆ ಕೆಲಸ ಮಾಡಿದ್ದಾವೆ. ಜಮೀನುಗಳೆಲ್ಲ ಆಕ್ವೈರ್ ಮಾಡಿದ್ದೀವಿ, ಎಲ್ಲ ಕಮಿಟಿಗಳು ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಮಾಡ್ತೀವಿ. ಇನ್ನೂ ನಮ್ಗೆ 8 ತಿಂಗಳಿದೆ, 8 ತಿಂಗಳಿದೆ. ಆಗಸ್ಟ್ ಅಂತ
ಒಳ್ಳೆ ಕೆಲಸ ಮಾಡ್ತೀನಿ ನಮ್ಗೆ ಆಸೆ ಇದೆ ಮಾಡಬೇಕಂತ ಹೇಳಿ ಮುಂದಕ್ಕೂ ಏನಾದ್ರು ನಾನು ಇದ್ರೆ ಏನಾದ್ರು ಮಾಡ್ತೀನಿ ಮುಂದಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಎಲ್ಲ ಕರ್ನಾಟಕದ ನಾವೇ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಏನಿದ್ದಾರೆ ವರ್ಕ್ ಆಫೀಸ್ ಅಂತ ಎಲ್ಲ ಅಪ್ಲೈ ಮಾಡಿ ಎಲ್ಲ ಒಳ್ಳೆ ಕಮಿಟಿಗಳು ಮಾಡಬೇಕು ಕರ್ನಾಟಕದಲ್ಲಿ ಯಾವ್ಯಾವ ಕಮಿಟಿ ಇಲ್ಲ ಫೋರ್ಸಾಗಿ ಮಾಡಬೇಕು ಮಾಡಿ ಒಳ್ಳೆ ಕೆಲಸ ಮಾಡಬೇಕು ಯಾರ್ಯಾರು ಜಮೀನುಗಳು ಆಕ್ವರ್ ಮಾಡಿದ್ದಾರೆ ಎಲ್ಲ ಬಿಡಿಸ್ಬೇಕು ದೊಡ್ಡ ದೊಡ್ಡವ್ರು ಯಾರ ಆಗಲಿ ಮಿನಿಸ್ಟರ್ ಆಗಲಿ MLA ಆ ಜಮೀನುಗಳೆಲ್ಲ ಬಿಡಿಸ್ಬೇಕು ಮತ್ತೆ ಯಾರಾದರೂ ಆಕ್ವರ್ ಮಾಡಿಲ್ವಾ ಅದು ಬಿಡಿಸ್ಬೇಕು ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ಯಾರ್ಯಾರು ಕೂತ್ಕೊಂತಾರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ವರ್ಕ್ ಆಫೀಸರ್ಗಳೆಲ್ಲ ಕಲೆಕ್ಟ್ ಮಾಡಿ ಬಿಡಿಸ್ಬೇಕು ಕೋರ್ಟ್ ಆಗಿ ನಾ ಹೇಳ್ತಾರೆ ಅವಾಗ ನಮಗೊಂದು ಆಸೆ ಜಾಸ್ತಿ ಮಾಡಬೇಕು ಇಂದಿನ ಒಗ್ಗೂಡಿನ ರಾಜ್ಯಾಧ್ಯಕ್ಷರಲ್ಲಿ ತಮ್ಮ ಒಡನಾಟ ಹೇಗೆ ಯಾರು ಅಮರ್ ಭಾಷಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವರ್ಷ ಮುಂಚೆ ಶಾಪಿಸ್ ಓದಿದ್ರು ಅವರು ಕೆಲಸ ಮಾಡಿದ್ರು ಒಳಗಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಶಾಪಿಸ್ ಅವರು ಈಗೂ ಕೂತ್ಕೊಂಡ್ರೆ ಇವ್ರಿಗೆ ಟೈಮ್ ಅವಕಾಶ ಸಿಗಲಿಲ್ಲ ನಾವು 11 ವರ್ಷ ಆಗಬೇಕು ಅವರು 2 ವರ್ಷ 3 ವರ್ಷ ಇದ್ರೂ ಮಾಡೋದಲ್ವಾ ಏನಾದರೂ ಈಗ ಒಂದು ಈ ಥರ ಬಂದಿದೆ ಈಗ ಚಿತ್ರದುರ್ಗದ್ದು ಅದನ್ನು ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಯಿತು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಹರಿಬಿಟ್ಟಂತ ವ್ಯಕ್ತಿ ಮತ್ತೇನೋ ಕ್ಷಮೆ ಯಾಚಿಸಿದ್ದಾರೆ ಅಂತಲೂ ಕೇಳ್ಕೊಟ್ಟಂಗಾಗಿದೆ ಏನೋ ಅವರು ಸ್ವಲ್ಪ ಫೋರ್ಸ್ ಬಂದು ಎದುರಿಸಿದ್ದಾರೆ ಯಾರೋ ಈ ಥರ ಅಂತೇಳಿ ಅದಕ್ಕೆ ಅವ್ರು ಎದುರ್ಕೊಂಡು ಹೇಳಿರ್ಬೋದು ನನಗೊಬ್ರು ಮೀಡಿಯಾದವರು ಹೇಳಿದ್ರು ನಾನು ಬಿಟ್ಟಿದ್ದೀನಿ ನಮ್ಗೇನಂದ್ರೆ ನಮ್ಮ ಒಕ್ಕ ಆಸ್ತಿಗಳು ಯಾರು ತಗೋಬಾರ್ದು ನಮ್ಮ ಬಾದ ಆಸೆ ಅದು ನಿಮ್ಮ ಪ್ರಕಾರ ದೇವರ ಆಸ್ತಿ ದೇವರ ಆಸ್ತಿ ಯಾವುದೇ ನಮ್ಮ ಆಸೆ ಅಷ್ಟೇ ನನಗೆ ಇದು ಮಾಡಿದ್ರೆ ನಾನು ಎಲ್ಲಲ್ಲ ಅದಕ್ಕೆ ಇವತ್ತು ಹೇಳಿದೆ ನಾನು ಬಿಟ್ಟು ನಾವೆಲ್ಲ ಬಿಟ್ಟಿದ್ದೀನಿ ಕರ್ನಾಟಕದಲ್ಲೇ ಹೇಳಿದ್ವಿ ಎಲ್ಲರೂ ಬಿಟ್ಟಿದ್ದೀನಿ ನಾನು ಅದು ಮೀಡಿಯಾ ಬಿಟ್ಟಿದ್ದೀನಿ ನಾನು ನಮ್ಗೇನಂದ್ರೆ ಆಸ್ತಿ ಹೊಸ ಆಸ್ತಿ ಯಾರು ಅಕ್ವೈರ್ ಮಾಡಬಾರ್ದು ಮುಂದಕ್ಕೂ ನಾವು ಬಿಡಿಸ್ತೀವಿ ಯಾರು ಅಕ್ವೈರ್ ಮಾಡೋದು ಯಾರಾಗಿರಲಿ ಬಿಡಲ್ಲ ಕಲೆಕ್ಟ್ ಮಾಡ್ತೀವಿ ಎಲ್ಲೆಲ್ಲಿದೆ ಏನು ಅಂತೇಳಿ ನಮ್ಮ ಒಕ್ಕೋಡಲ್ಲಿ ಇದ್ದು ನಾನು ಮಾಡ್ತೀನಿ ಒಕ್ಕೋಡ ಎಲ್ಲ ನಾನು ಸ್ಟೇಟ್ ಪ್ರೆಸಿಡೆಂಟ್ ಎಲ್ಲ ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಅವಾಗೆಲ್ಲ ಹೇಳಿ ಅಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಎಲ್ಲ ಅಕ್ವೈರ್ ಮಾಡ್ತೀನಿ ಎಲ್ಲೇ ಜಾಗ ಇದ್ರು ಆ ಸೈಟ್ನಲ್ಲಿ ಇದ್ರು ಯಾರಾದರೂ ಬೇರೆ ರೈತರು ಯಾರು ಅಕ್ವೈರ್ ಮಾಡಿದ್ರು ಬಿಡಿಸ್ತೀವಿ ನಾವು ಬಿಡಲ್ಲ ಅದು ಯಾವುದೇ ಕಾರಣ ಅಲ್ಲ ಸರ್ ಈಗ ರೈತರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಹೊರಗಡೆ ಮತ್ತೆ ಇಷ್ಟು ದಿನ ವರ್ಕ್ ಅಂತಕ್ಕಂಥದ್ದು ಏನು ಯಾಕೆ ಮಾಡಬೇಕು ಅವ್ರು ಇಂಟ್ರೆಸ್ಟ್ ಮಾಡಬೇಕು ಮಾಡಲಿಲ್ಲ ಅಷ್ಟೇ ಮುಂದಕ್ಕೆ ಮಾಡಬೇಕು ಯಾರಾದರೂ ಈಗ ನೆಕ್ಸ್ಟ್ ಕಮಿಟಿಗಳಾದರೆ ನಮ್ಮ ಸ್ಟೇಟ್ನಲ್ಲಿ ಇವಾಗ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇರ್ತಾರೆ ಮತ್ತೆ ಆಫೀಸರ್ಗಳು ಇರ್ತಾರೆ ಎಲ್ಲ ಅವರೆಲ್ಲ ಮಾಡಬೇಕು ಮುಂದಕ್ಕೆ ಅಲ್ಲ ಈಗ ಆಸ್ತಿನ ತಗೊಂಡಿರ್ತಕ್ಕಂಥ ಈಗ ರೈತರೇ ಆಗಿರ್ಬೋದು ಬೇರೆ ಯಾವ್ದಲ್ಲ ಅಥವಾ ಯಾವುದೋ ಖಾಸಗೀಕರಣದೊಂದು ಯಾವ ಸಂಸ್ಥೆ ಆಗಿರ್ಬೋದು ತಗೊಂಡಿರ್ತಕ್ಕಂಥವ್ರಿಗೆ ಅಂತ ಅದನ್ನ ಯಾವ ರೀತಿಯಾಗಿ ವಾಪಸ್ ತಗೊಂಡಿಲ್ಲ ಕೋರ್ಟ್ ಕಾರ್ ತೊಗೊಂತೀವಿ ನಾವು ನ್ಯಾಯಾಲಯದ ಕಾರ್ ತೊಗೊಂತೀವಿ ನಾವು ಬಿಡಲ್ಲ ಸರ್ ಇದೆಲ್ಲ ಆರೋಪ ಮಾಡೋದು ಮಸ್ತಾಗಿದೆ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಎಲ್ಲ ಸಿರಾಗಿರ್ತಾನಂತೆ ಮತ್ತೆ ಈಗ ಪಾವಗಡ ಇದೆಲ್ಲ ನಮಗೆಲ್ಲ ಬಂದಿದೆ ಕೋರ್ಟಿಂದ ಬೇರೆ ಈಗ ನೀವು ತಗೊಂಡು ಬಂದ ಅಧಿಕಾರಕ್ಕೆ ಬಂದಿದ್ದೀವಿ ಎಷ್ಟು ಆಸ್ತಿ ಮುಟ್ಕೊಂಡು ಮಾಡ್ಕೊಂಡಿದ್ದಾರೆ ಈಗ ಹೆಚ್ಚು ಕಡೆ ಒಂದು 7-8 ಆಸ್ತಿ ಇದು ಮಾಡಿದ್ವಿ ನಾವು ಮತ್ತೆ ಒಂದು ಎಲ್ಲ ಸರ್ಕಾರ ಎಲ್ಲ ಮಾಡಿದ್ವಿ ನಾವು ನಮ್ಮ ಚೇರ್ಮನ್ ನಮ್ಮ ಕಮಿಟಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ವಿ ನಮ್ಮ ಆಫೀಸರ್ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನವೀನ್ ಪಾಷಾ ಅಂತ ಅವರು ಒಳ್ಳೆ ಆಫೀಸರ್ ನಾವೊಂದು ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಅಫ್ರೋಜ್ ಅಂತೇಳಿ ನಮ್ಮ ಅಫ್ರೋಜ್ ನಾಯರ್ ಅವರು ನಮ್ಮ ಕಮಿಟಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ವಿ ನಮ್ಮಂಗೆ ಮಾಡ್ಕೊಳ್ಳೋದು ಇಡೀ ಕರ್ನಾಟಕದಲ್ಲಿ ಒಳ್ಳೆ ಕೆಲಸಗಳಾಗ್ತದೆ ಮಾಡಿಲ್ಲ ಈಗ ಗುಲ್ಬರ್ಗದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಗುಲ್ಬರ್ಗದಿಂದ ಒಬ್ಬರು ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೈಯದ್ ಅಯ್ಯರ್ ಹುಸೇನ್ ಸಾಲ್ವಾ ಅವ್ರ ಬಗ್ಗೆ ತಮ್ಮ ಮುಖ್ಯವಾದ ಅಭಿಪ್ರಾಯ ಅಂದರೆ ಅವರು ಒಳ್ಳೆ ನಮಗೆ ನಮ್ಮ ಖಿದ್ಮತ್ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅವ್ರು ಏನೋ ಒಂದು ಆಸೆ ದೇವ್ರ ಪಟ್ಟಣ ಮಾಡಿದ್ದಾರೆ ಇಡೀ 1300 ಬೆಡ್ ಆಸ್ಪತ್ರೆ ಮಾಡಿದ್ದಾರೆ ಫ್ರೀ ಮತ್ತೆ ಒಂದು ಮದ್ರಸೆಗಳಿದ್ದಾವೆ ಒಂದು ಲೇಡೀಸು ಮತ್ತು ಜೆಂಟ್ಸು ಹುಡುಗರು ಎಲ್ಲ ಮದ್ರಸೆಗಳು ಮಾಡಿದ್ದಾರೆ ಮತ್ತು ಕಾಲೇಜುಗಳಿದ್ದಾವೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಮತ್ತು ಯೂನಿವರ್ಸಿಟಿ ಇದೆ ಮತ್ತು 28 ಕಾಲೇಜ್ ಇದ್ದಾವೆ ಎಲ್ಲ ಫ್ರೀ ಎಲ್ಲರೂ ಸಹಾಯ ಮಾಡಿದ್ದಾರೆ ಅದೇನಾದರೂ ಅವರು ಏನಾದ್ರು ಮನಸ್ಸು ಮಾಡಿದ್ದಾರೆ ಎಲೆಕ್ಷನ್ ಇಟ್ಕೊಂಡು ಇಷ್ಟ ಆಗೋಯ್ತು ಅವ್ರ ಆಸೆ ಇಲ್ಲ ಇಲ್ಲೇನಾದ್ರು ಒಪ್ಕೊಂಡು ಒಂದು ಖಿದ್ಮತ್ ಮಾಡೋಣ ಅಂತ ಬಂದಿದ್ದಾರೆ ಈ ಥರ ಹಿಂದೆ ಎಲ್ಲ ಕಂಪ್ಲೇಂಟ್ ಬಂದವಲ್ಲ ಏನೋ ಒಳ್ಳೆ ಕೆಲಸ ಮಾಡೋಣ ಅಂತ ಆಸೆ ಅವ್ರ ಆಸೆ ನಾವು ಒಂದು ಈಡೇರಿಸಬೇಕು ಅವ್ರು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆಗಬೇಕು ನಮಗೆ ತಾವು ಹೇಳಿದಾಗೆ ಅಧಿಕಾರದ ಆಸೆ ಇಲ್ಲ ಜನರ ಸೇವೆ ಜನಾರ್ದನ ಸೇವೆ ಅವರಿಗೆ ರಾಜ್ಯಾಧ್ಯಕ್ಷರಿಗೆ ಹುದ್ದೆಗೆ ಅನುಕೂಲ ಮಾಡಿಕೊಡ್ಬೇಕು ತಾವು ಮುಖಾಂತರ ಮನವಿ ಮಾಡ್ತೀವಿ ಹೌದು ಮನವಿ ಮಾಡ್ತೀವಿ ನಾವು ಸರ್ ಈಗ ತಾವು ಹೇಳಿದ್ರಿ ಆಸ್ಪತ್ರೆಗಳನ್ನು ತೆರೆದಿದ್ದಾರೆ ವಿದ್ಯಾಲಯವನ್ನು ತೆರೆದಿದ್ದಾರೆ ಮದ್ರಸೆಗಳನ್ನು ತೆರೆದಿದ್ದಾರೆ 1000 ಬೆಡ್ ಇರ್ತಕ್ಕಂಥ ಉಚಿತ
ವ್ಯವಸ್ಥೆಯ ಆರೋಗ್ಯವನ್ನು ನೀಡ್ತಾರೆ ಅಂತ ಹೇಳ್ತಿದ್ರ. ಮಾಡಿದ್ದಾರೆ. ತಾವು ಇದನ್ನು ನೋಡಿದ್ರೆ ತಾವು ಹೋದಲ್ಲಿ ನೋಡಿದ್ರೆ ಎಲ್ಲ ಬಂದಿದೆ, ವಿಡಿಯೋ ಬಂದಿದೆ, ಎಲ್ಲ ಫೋಟೋ ನೋಡ್ತೀವಿ. ಮತ್ತೆ ಹೋಗಿ ಬರೋರೆಲ್ಲ ನೋಡಿದ್ದಾರೆ. ನಾವು ಹೋಗ್ಬೇಕಂತ ಮಾಡಿದ್ದು ಹೋಗ್ತೀವಿ ಅಲ್ಲಿ. ನೆಕ್ಸ್ಟು ನಮ್ಮ ವಿಡಿಯೋಗಳು ಎಲ್ಲ ಬಂದು ಆಸ್ಪತ್ರೆಗಳು ಎಲ್ಲ ಕೆಲಸಗಳು ಮಾಡಿದ್ದಾರೆ. ತಾವು ಮುಂದಿನ ದಿನಗಳಲ್ಲಿ ಅವರು ರಾಜ್ಯಾಧ್ಯಕ್ಷ ಆಗಿ ಆಯ್ಕೆಯಾದರೆ ತಾವೆಲ್ಲ ಮುಂದೆ ಡಿಮ್ಯಾಂಡ್ಸ್ ಏನಾದ್ರು ಇಟ್ಟಿದ್ರ? ಅಂದರೆ ಈ ರಾಜ್ಯದ ಒಳಿತಿಗಾಗಿ, ಮುಖ್ಯ ಆಸ್ತಿ ಒಳಿತಿಗಾಗಿ, ಸಾರ್ವಜನಿಕರ ಒಳಿತಿಗಾಗಿ ತಾವೆಲ್ಲ ಡಿಮ್ಯಾಂಡ್ಸ್ ಇಟ್ಟಿದ್ರ? ಡಿಮ್ಯಾಂಡ್ಸ್ ಏನು ಇಕ್ಕಿಲ್ಲ, ಕೆಲಸ ಮಾಡಬೇಕು ಅಷ್ಟೇ. ಒಳ್ಳೆ ಒಂದು ಕಮಿಟಿಗಳು ಮಾಡಿ ಎಲ್ಲ ನಡೆಸ್ಕೊಂಡು ಹೋಗ್ಬೇಕು. ಒಂದು ಒಗ್ಗೂಡಿಂದ ಏನಿದೆ ನಡೆಸ್ಕೊಂಡ್ರೆ ಒಂದು ಒಳ್ಳೆಯದು. ಎಲ್ಲ ಒಂದು ಕಮಿಟಿ ಹಾಕಿ ಒಳ್ಳೆ ಕೆಲಸ ಮಾಡಬೇಕು. ಯಾರೇ ಕೊಡ್ಕೊಳ್ಳಿ ಅದೇನು ಅಲ್ಲಿ ನಾವು ಆಕ್ವೈರ್ ಮಾಡಬಾರ್ದು, ತಿನ್ನಬಾರ್ದು. ಒಗ್ಗೂಡಿಂದ ನಮ್ಗೆ ಹೇಳಿದ್ದಾರೆ ಗಂಭೀರ ಅನ್ನೋದು. ಅದು ನಮ್ಮ ದೇವರ ಅಲ್ಲಾರ ಜಮೀನುಗಳು ಅವೆಲ್ಲ ಹೊಡಿ ಕೊಟ್ಟು ಗುಣ ಬೀಳ್ತಾ ಇದ್ದಾರೆ. ಅದು ಬಿಟ್ಟ ಯಾರಾದ್ರಿಂದ ಗತಿ ಹಂಗೆ ಆಗುತ್ತೆ. ನಮ್ಮ ಮಿನಿಸ್ಟ್ರ್ ಇದ್ದಾರೆ ಗಂಭೀರ, ಒಳ್ಳೆ ಮಾತಾಡಿದ್ದಾರೆ. ಅದೊಂದು ನಮ್ಮ ಜೀವಮಾನದಲ್ಲಿ ನಾನು ಬಹಳ ಅಪ್ಸೆಟ್ ಮಾಡಿದೆ. ನಾನು ಈಗ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ವರ್ ಪಾಷಾ ಅವರ ಮೇಲೆ ಕೇಳಿ ಬಂದಿರ್ತಕ್ಕಂಥ ಆರೋಪ ಸಾಬೀತಾದರೆ ಆ ಜಾಗ ಮತ್ತೆ ಮರುಕಳಿಸಿ ಸರ್ಕಾರ ಪಡೆಯುವಂತ ಏನಾದ್ರು ನಂಬಿಕೆ ಇದೆ ಸರ್? ಇಲ್ಲ ಮಾಡಬಾರ್ದು, ಮಾಡಲ್ಲ. ಅದೇ ತಗೊಂತಾರ ವಾಪಸ್ ಜಮೀನು ತಗೊಳ್ತಾರೆ. ಜಮೀನು ತಗೋಬೇಕು. ಒಪ್ಕೊಂಡಿಲ್ಲ ಅವರು ಬಿಟ್ಕೊಡ್ಬೇಕು. ಈಗ ಅಲ್ಲಿ ಕಾಲೇಜ್ ಕಟ್ಟಿದ್ದಾರೆ, ಒಂದು 50 ಲಕ್ಷ ರೂಪಾಯಿ ಬಂಗ್ಲ ಕೊಟ್ಟಿದ್ದಾರೆ ಅಂತ ಆರೋಪ ಹೊರಿಸಿದ್ದಾರೆ. ಈಗ ಅವರು ಕಾನೂನು ಹೋರಾಟಕ್ಕೆ ಸಿದ್ಧರಾದ್ರೆ ಅದಕ್ಕೆ ನಿಮ್ಮ ಹೋರಾಟ ಏನು? ನಿಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸ್ ನೋಡ್ತಾರೆ. ಒಪ್ಕೊಂಡಿದ್ರೆ ಅಪ್ಲೈ ಮಾಡ್ತಾರೆ. ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಎಲ್ಲ ಮಾಡ್ತಾರೆ. ಎಲ್ಲ ಕಡೆ ಅಷ್ಟೇ. ಅವರು ಒಬ್ಬರೇ ಇರ್ತಾರೆ, ಯಾರ್ಯಾರು ಮಾಡಿದ್ದಾರೆ ಎಲ್ಲ ಮಾಡಬೇಕು. ಯಾವ ಜಮೀನು ಅಕ್ವೈರ್ ಮಾಡಿದ್ದಾರೆ ಬೇರೆ ಅಕ್ಕಪಕ್ಕ ಎಲ್ಲ ನಮ್ಗೆ ಏನೈತೆ ಒಪ್ಕೊಂಡಿದ್ದು ಎಲ್ಲ ಅಕ್ವೈರ್ ಮಾಡಬೇಕು. ಎಲ್ಲರ ಡಿಸ್ಟಿಕ್ಗಳಲ್ಲಿ ಯಾರ್ಯಾರು ಕೂತ್ಕೊಂತಾರೆ, ಮೆಂಬರ್ಗಳು, ವೈಸ್ ಪ್ರೆಸಿಡೆಂಟ್ ಎಲ್ಲ ಅಕ್ವೈರ್ ಮಾಡಬೇಕು. ಮತ್ತೆ ಎಲ್ಲೆಲ್ಲಿದೆ ಜಮೀನು ಪೂರ್ತಿ ಬೆಂಗಳೂರಾಗಲಿ ಎಲ್ಲರಾಗಲಿ ಅಕ್ವೈರ್ ಮಾಡಬೇಕು ಎಲ್ಲರೂ. ತಾವು ವೇದಿಕೆ ಮುಖಾಂತರ ಈಗ ಆತ್ಮೀಯರೊಬ್ಬರು ನಮ್ಮ ವರದಿಗಾರೊಬ್ಬರು ಒಂದು ಪ್ರಶ್ನೆ ಕೇಳಬೇಕು ಸರ್. ರೈತರ ಜಮೀನುಗಳನ್ನ ಒಪ್ಪಾಸ್ತಿಯಂತೆ ಕಬಳಿಸ್ಕೊಂತಿದ್ದಾರೆ ಅಂತ ರೈತರಲ್ಲಿ ಗೊಂದಲ ಉಂಟಾಗಿದೆ. ಇದ್ರ ಬಗ್ಗೆ ಮುಖ್ಯವಾದಂಥ ಒಂದು ಮಾಹಿತಿ ಸುಳ್ಳು. ರೈತರ ಜಮೀನುಗಳು ಯಾವುದೋ ಅಕ್ವೈರ್ ಮಾಡಿಲ್ಲ. ಒಬ್ಬರು ಮುಂದೆ ಕೊಟ್ಟಿರೋದು ನಮ್ಮ ಹಿರಿಯರು ಗೊತ್ತಾ, ಎಲ್ಲ ಆ ಕಾಲದಲ್ಲಿ ಕೊಟ್ಟಿರೋದು. ಯಾರು ಅಕ್ವೈರ್ ಮಾಡಲ್ಲ. ಮುಂದೆ ದೊಡ್ಡವರು ನಮ್ಮ ಮುತ್ತಾತಗಳು ಅವ್ರು ಕೊಟ್ಟಿರೋದು ಆ ಕಾಲದಲ್ಲಿ. ಆ ಆಸ್ತಿಗಳು ಹಂಗೆ ಇದಾವೆ. ಅದು ಒಪ್ಕೊಂಡಿದ್ದು. ಅಂದ್ರೆ ತಾವು ಹೇಳೋ ಪ್ರಕಾರ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಒಪ್ಪಿನ ಆಸ್ತಿ ಈ ಸಾರ್ವಜನಿಕರ ದಾನ ಮಾಡಿರ್ತಕ್ಕಂಥದ್ದು. ದಾನ ಮಾಡಿರೋದು ಯಾರು ಅಕ್ವೈರ್ ಮಾಡಿಲ್ಲ. ಜನರು ಗೊತ್ತಾ, ಒಪ್ಕೊಂಡಿದ್ದು ಯಾವ ಜಮೀನು ಅಕ್ವೈರ್ ಮಾಡಿಲ್ಲ, ಯಾರು ರೈತರು ಮಾಡಿಲ್ಲ. ಯಾಕೆ ಬೇಕಾದ್ರೆ ಅನ್ಯಾಯ ಬೇಡ ನಮಗೆ. ನಮ್ಗೆ ಏನೈತೆ ಹಿಂದೆ ಕೊಟ್ಟಿರೋ ಜನ ಸಾಕು ನಮಗೆ. ಅದೇ ದೇವ್ರು ಕೊಟ್ಟಿದ್ದಾನೆ ಅಷ್ಟೇ ಸಾಕು. ಹಾಗಾದ್ರೆ ತಮ್ಮ ಅಪೇಕ್ಷೆ ಅಂತ ಈ ಸರಿ ಶೇಖಲ್ ಹುಸೇನಿ ಸಾಹೇಬ್ರವರಿಗೆ ಆಗ್ಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ನಾವು ಒಳ್ಳೆ ಕೂತ್ಕೊಂಡಾಗ ಒಳ್ಳೆ ಕೆಲಸ ಆಗ್ತದೆ ನಮ್ಮ ಕರ್ನಾಟಕದಲ್ಲಿ. ಒಳ್ಳೆ ಎಲ್ಲ ಯಾರು ಜಮೀನುಗಳು ಅಕ್ವೈರ್ ಮಾಡಲ್ಲ, ಏನೆಲ್ಲ ಒಳ್ಳೆ ಕೆಲಸ ಆಗುತ್ತೆ. ಬಡವರು ಅನುಕೂಲ ಆಗುತ್ತೆ, ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಒಂದೇನಾದರೂ ಮದ್ರಸೆಗಳಾಗುತ್ತೆ, ಪ್ರತಿಯೊಂದು ಮಸೀದಿಗಳು ಎಲ್ಲ ನಾವು ಒಂದು ಕಟ್ಟಕ್ಕೆ ಇದು ಮಾಡ್ತೀವಿ. ನಾವು ನಮ್ಮ ಮದ್ರಸೆಗಳು ಎಲ್ಲ ಇಂಪ್ರೂವ್ ಆಗಬೇಕು. ಒಳ್ಳೆ ಕೆಲಸ ಮಾಡಿ. ಯಾರು ಜಮೀನುಗಳು ಅಕ್ವೈರ್ ಮಾಡಿದರೆ ಬಿಟ್ಕೊಟ್ಬಿಡ್ಲಿ. ಎಲ್ಲರೂ ಅಷ್ಟೇ. ಕರ್ನಾಟಕದಲ್ಲಿ ಯಾರ್ಯಾರು ಅಕ್ವೈರ್ ಮಾಡಿದ್ದಾರೆ, ಏನು ತಿಂದಿದ್ದಾರೆ ಎಲ್ಲ ಬಿಟ್ಕೊಡ್ಬೇಕು ನಮಗೆ. ಅದು ದೇವರ ಆಸ್ತಿ. ಅದು ಒಳ್ಳೇದಾಗಲ್ಲ. ಜೀವಮಾನದಲ್ಲಿ ಗೊತ್ತಾ, ಒಳ್ಳೇದಾಗಲ್ಲ. ಅವರು ಆತ್ಮೀಯ ವೀಕ್ಷಕರೇ, ತಾವೆಲ್ಲ ನೋಡಿದಾಗೆ ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ವೇದಿಕೆ ಮುಖಾಂತರ ಹಂಚ್ಕೊಂಡಿದ್ದೀರಾ. ಆ ದೇವರು ನಿಮಗೆ ಈ ಸಮಾಜ ಸೇವೆ ಮಾಡಲಿಕ್ಕೆ ಮತ್ತು ಈ ವಕ್ಫಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ನೀವು ಶಕ್ತಿ ಕೊಡಿ ಅಂತ ಹೇಳ್ತಾ ವೇದಿಕೆ ಮತ್ತೊಮ್ಮೆ ನಿಮಗೆ ಆರಕ್ಷಕ ನ್ಯೂಸ್ ಚಾನಲ್ ವತಿಯಿಂದ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.